ಎಲ್ಲರಿಗೂ ನಮಸ್ಕಾರಗಳು. ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸಬೇಕೆಂದರೆ ಈ ನಿಯಮಗಳನ್ನು ಅನುಸರಿಸಿರಿ. ಪ್ರತಿದಿನ ಬೆಳಗಿನಿಂದ ಸಂಜೆಯವರೆಗೆ ಒಂದಲ್ಲ ಒಂದು ಅವಶ್ಯಕತೆಗಳಿಗೆ ನಾವು ಹಣ ಖರ್ಚು ಮಾಡುತ್ತೇವೆ. ಹಣ ಪ್ರತಿಯೊಬ್ಬರಿಗೂ ಬೇಕು. ಆದರೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಇರಬೇಕೆಂದರೆ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು. ಮನೆಯಲ್ಲಿ ಸದಾ ಸಂಪತ್ತು ತುಂಬಿರಲು, ಲಕ್ಷ್ಮೀ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರಲು ಶಾಸ್ತ್ರದ ಪ್ರಕಾರ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ನೋಡೋಣ. ಮನೆಗೆ ಬಂದವರಿಗೆ ಹಣ ಕೊಡುವಾಗ ಹೊಸ್ತಿಲಲ್ಲಿ ನಿಲ್ಲಬೇಡಿ. ಅವರನ್ನು ಮನೆಯ ಒಳಗಾದರೂ ಕರೆಯಿರಿ ಅಥವಾ ನೀವು ಮನೆಯಿಂದ ಹೊರ ಹೋಗಿ ಹಣ ಕೊಡಿ. ಎಂದಿಗೂ ನೆಲದ ಮೇಲೆ ಉಪ್ಪು ಚೆಲ್ಲಬೇಡಿ. ಹೀಗೆ ಮಾಡಿದರೆ ಲಕ್ಷ್ಮೀದೇವಿ ಮುನಿಸಿಕೊಳ್ಳುತ್ತಾಳೆ ಎಂಬ ನಂಬಿಕೆ ಇದೆ. ಅಕ್ಕಿಯನ್ನು ಕೂಡ ನೆಲದ ಮೇಲೆ ಹರಡಬಾರದು. ಅಕ್ಕಿ ತೊಳೆದಾಗ ಕೂಡ ಅಕ್ಕಿ ನೀರನ್ನು ನೆಲದ ಮೇಲೆ ಚೆಲ್ಲಬಾರದು. ಮನೆ ಕಸ ಗುಡಿಸಿದ ನಂತರ ಯಾವುದೇ ಮೂಲೆಯಲ್ಲಿ ಕಸವನ್ನು ರಾಶಿ ಹಾಕಬೇಡಿ. ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿ. ಸಂಜೆ 5:30 ನಂತರ ಕಸ ಗುಡಿಸಬೇಡಿ. ಒಂದು ವೇಳೆ ಗುಡಿಸಬೇಕಾಗಿ ಬಂದರೆ ಅದನ್ನು ಹೊರ ಚೆಲ್ಲಬೇಡಿ. ಒಂದು ಡಸ್ಟ್ಬಿನ್ ಅಥವಾ ಪೇಪರ್ನಲ್ಲಿ ಇಟ್ಟು ಮರುದಿನ ಅದನ್ನು ಹೊರಗೆ ಇಡಿ. ಮನೆ ಒಳಗೆ ಧೂಳು, ಜೇಡ ಬಲೆ ಕಟ್ಟದಂತೆ ನೋಡಿಕೊಳ್ಳಿ. ಆಗಾಗ್ಗೆ ಗಮನಿಸಿಕೊಂಡು ಕ್ಲೀನ್ ಮಾಡುತ್ತಿರಿ. ಊಟ ಮಾಡುವವರಿಗೆ ಉಪ್ಪು ಹಾಗೂ ತುಪ್ಪವನ್ನು ಕೈಯಿಂದ ಬಡಿಸಬಾರದು. ಅದಕ್ಕಾಗಿ 1 ಚಮಚ ಇಟ್ಟುಕೊಳ್ಳಬೇಕು. ಕೈಯಿಂದ ಬಡಿಸಿದ ಉಪ್ಪು ಮತ್ತು ತುಪ್ಪ ಹಸುವಿನ ಮಾಂಸಕ್ಕೆ ಸಮ ಎಂದು ಶಾಸ್ತ್ರ ಹೇಳುತ್ತದೆ. ವೀಳ್ಯದೆಲೆ ಮತ್ತು ಬಾಳೆ ಎಲೆಗಳು ಒಣಗಿದ ನಂತರ ಮನೆಯಲ್ಲಿ ಇಡಬಾರದು. ನೀವು ವಾಸಿಸುವ ಮನೆ ಹಾಗೂ ಸುತ್ತಮುತ್ತಲಿನ ಕೆಟ್ಟ ವಾಸನೆ ಬರದಂತೆ ನೋಡಿಕೊಳ್ಳಿ. ವಿಡಿಯೋ ನೋಡಿದ ತಕ್ಷಣ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.